ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವರಮಹಾಲಕ್ಷ್ಮಿ ವ್ಲಾಗಲ್ಲಿ ಹೇಳಿದಾಗೆ ಈ ವಿಡಿಯೋದಲ್ಲಿ ದೇವಿ ಸೀರೆನ ಹೇಗೆ ನಾನು ಉಡಿಸಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಸೀರೆನ ಕಂಪ್ಲೀಟ್ಲಿ ಹಾಫ್ ಡಿವೈಡ್ ಮಾಡಿ ನಾವು ಮರ್ಚ್ಕೊಳ್ಬೇಕು. ಎಂಟೈರ್ ಸೀರೆನ ಇದೇ ರೀತಿ ಮರ್ಚ್ಕೊಳ್ಬೇಕು. ಸೊ ಈ ಸೀರೆ ಬಂದು ನಾನು ಬ್ಲೌಸ್ ಪೀಸ್ ಕಟ್ ಮಾಡಿಲ್ಲ. ಸೊ ಇದರಿಂದ ಏನಾಗುತ್ತೆ, ನೆರಿಗೆ ಕೂಡ ಜಾಸ್ತಿ ಬರುತ್ತೆ. ನೆಕ್ಸ್ಟ್ ಬಂದು ಈ ಥರ ಪ್ಲೇಟ್ಸ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಪ್ಲೇಟ್ಸ್, ನಮಗೆ ನೆರಿಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜು. ಯೂಶಲಿ ಸಣ್ಣ ಸಣ್ಣ ಪ್ಲೇಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೆರಿಗೆ ಕೂಡ ಜಾಸ್ತಿ ಬಂದಾಗಿರುತ್ತೆ. ಈ ಸೀರೆ ರೇಷ್ಮೆ ಸೀರೆ ಆಗಿದ್ದರಿಂದ ಇದು ಸ್ವಲ್ಪ ಜಾರ್ದಂಗೆ ಆಗ್ತಿತ್ತು. ಸೊ ನಾನೇನು ಮಾಡಿದೆ, ಈ ಥರ ಕ್ಲಿಪ್ಸ್, ಬಟ್ಟೆ ಕ್ಲಿಪ್ಪೇ ಯೂಸ್ ಮಾಡಿದೆ. ಸೊ ನೀವು ಅದೇ ರೀತಿ ನೆರಿಗೆ ತಗೊಳ್ತಾ ಹಾಗೆ ಎರಡೂ ಸೈಡು ಕ್ಲಿಪ್ ಮಾಡಿ ಸೆಕ್ಯೂರ್ ಮಾಡೋದ್ರಿಂದ ನೆರಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಬೇಸಿಕಲಿ ನಾವು ಕಂಪ್ಲೀಟ್ಲಿ ಹಾಫ್ ಸ್ಯಾರಿವರೆಗೂ ಇದೇ ರೀತಿ ನೆರಿಗೆ ತಗೊಳ್ತಾ ನಾವು ಪ್ಲೇಟ್ಸ್ ಮಾಡ್ಕೋಬೇಕು. ಇಡೀ ಸೀರೆ ಅರ್ಧ ಭಾಗ ನಾನು ಈ ಥರ ನೆರಿಗೆ ತಗೊಂಡು ಪ್ಲೇಟ್ಸ್ ಮಾಡ್ಕೊಂಡಿದ್ದೀನಿ. ಇದು ನಾನು ಟೆಂಪಲ್ ಸ್ಟೈಲ್ ಉಡಿಸ್ತಾ ಇರೋದ್ರಿಂದ ಆಫ್ ಸ್ಯಾರಿ ನೆರಿಗೆ ತಗೊಂಡಿದ್ದೀನಿ, ಇನ್ ಆಫ್ ಸ್ಯಾರಿ ಹಾಗೆ ಬಿಟ್ಟಿದ್ದೀನಿ. ಸೊ ಮೇಲ್ಗಡೆ ನಾವು ಇವಾಗ ದಾರದಿಂದ ಗಟ್ಟಿಯಾಗಿ ಟೈ ಮಾಡ್ಕೊಳ್ಬೇಕು. ಸೊ ದಟ್ ನಮ್ಮ ನೆರಿಗೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ, ಅದು ಯಾವುದೇ ರೀತಿ ಶೇಕ್ ಆಗೋದಿಲ್ಲ. ನಿಮ್ಮ ಕೈಲಿ ಎಷ್ಟು ಗಟ್ಟಿಯಾಗಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಕಟ್ಟೋದ್ರಿಂದ ಸ್ಯಾರಿ ನೆರಿಗೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಈ ಥರ ಗುಂಪಿನ ಸಹಾಯದಿಂದ ನಾವು ನೆರಿಗೆಗಳನ್ನ ಲಾಕ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ ಆಮೇಲೆ ನಾವು ದೇವಿಗೆ ಸೀರೆ ಉಡಿಸೋ ಟೈಮಲ್ಲಿ ಈ ನೆರಿಗೆಗಳು ಯಾವುದೇ ಕಾರಣಕ್ಕೂ ಶೇಕ್ ಆಗೋದಿಲ್ಲ, ಅದು ನೀಟಾಗಿ ಕಾಣಿಸುತ್ತೆ. ಇನ್ ಕೇಸ್ ಇಷ್ಟ ಇಲ್ಲ ಅನ್ನೋರು ಐರನ್ ಸಹಾಯದಿಂದ, ಲೈಕ್ ಸ್ಟ್ರೈಟ್ನರ್ ಸಹಾಯದಿಂದ ಅದನ್ನು ಸ್ಟ್ರೈಟ್ ಮಾಡಿ ಕೂಡ ನೀಟಾಗಿ ಇಟ್ಕೊಳ್ಬೋದು. ಬಟ್ ಐ ಆಮ್ ನಾಟ್ ಶೋರ್ ಅದು ಎಷ್ಟು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ಅಂತ. ಸೊ ನೋಡಿ, ಈ ಥರ ನೀಟಾಗಿ ಕಾಣಿಸುತ್ತೆ ಪ್ಲೇಟ್ಸು. ಸೊ ಅರ್ಧ ಸ್ಯಾರಿ ಕಂಪ್ಲೀಟ್ ಮಿಕ್ಕಿದೆ ಆ್ಯಂಡ್ ಬ್ಲೌಸ್ ಪೀಸ್ ಕಟ್ ಆಗಿಲ್ಲ. ನೆಕ್ಸ್ಟ್ ಬಂದು ದೇವಿ ಕೈ ಕಾಲುಗಳನ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಕಾಲನ್ನ ಈ ಥರ ಎರಡು ಕಾಲನ್ನ ಟೈ ಮಾಡಬೇಕು ದಾರದಿಂದ. ಆಮೇಲೆ ದೇವಿನ ಕೂಡಿಸಿದಾಗ ಈ ಥರ ಬೆಂಡ್ ಮಾಡಿ ಟೈ ಮಾಡ್ತೀನಿ. ದೇವಿ ಕೈಗಳನ್ನ ನೀವು ಸ್ಯಾರಿದೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಇದ್ದರೆ ನೀವು ಅದ್ರ ಜೊತೆಗೇ ನೀವು ಈ ಥರ ರೆಡಿ ಮಾಡ್ಬೋದು. ಇನ್ ಕೇಸ್ ಇಲ್ಲ ಅಂತಂದರೆ ಆ ಸ್ಯಾರಿಗೆ ಒಂದು ಮ್ಯಾಚಿಂಗ್ ಬ್ಲೌಸ್ ಪೀಸ್ನ ತೊಗೊಂಡು ಅದನ್ನು ಎರಡು ಕಾರ್ನರಲ್ಲಿ ಮರ್ಚಿ ಈ ರೀತಿ ಪಿನ್ ಮಾಡಿ ಸೆಕ್ಯೂರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಇದೇ ರೀತಿ. ಆ್ಯಕ್ಚುಲಿ ಬ್ಲೌಸ್ ಪೀಸ್ ತುಂಬ ಉದ್ದ ಇರೋದೇನಾದರೂ ಸಿಕ್ಕಿದ್ರೆ ಅದ್ರ ಜೊತೆ ಮಾಡಿ, ಬಿಕಾಸ್ ಅದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಅದೆಷ್ಟು ಯೂಸಿಗೆ ಬರುತ್ತೆ ಅಂತ. ನೆಕ್ಸ್ಟು ದೇವಿ ಕೊಡೋಕ್ಕೆ ಈ ರೀತಿ ಸ್ಟ್ರಾಂಗ್ ಆಗಿರೋ ಮರದ ಕೋಲು ಅಥವಾ ಮರದ ಸ್ಕೇಲ್ನ ತಗೊಂಡು ನೀವು ಕೊಡೋಕ್ಕೆ ಸ್ಟ್ರಾಂಗ್ ಆಗಿ ಕಟ್ಟಬೇಕಾಗತ್ತೆ. ಬಿಕಾಸ್ ಇಡೀ ಸೀರೆ ಭಾರನ ತಡೆದಿಟ್ಕೊಳ್ಳೋದು ಇದು ಒಂದೇ. ಈ ರೀತಿ ಬ್ಲೌಸ್ ಪೀಸ್ ಒಳಗೆ ದಾರ ಹಾಕಿ ನೋಡಿ, ಈ ರೀತಿ ಹಾಕಿ ಅದನ್ನು ನಾವು ಕೊಡಕ್ಕೆ ಕಟ್ಟಬೇಕು. ಒಂದು ಕೊಡ ನೀಟಾಗಿ ಕಾಣಿಸುತ್ತೆ ಹೀಗೆ ಹಾಕೋದ್ರಿಂದ. ಅದಾದ ಮೇಲೆ ಸೀರೆ ಕೂಡ ಜಾರೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ದೇವಿ ಚೆಸ್ಟ್ ಪಾರ್ಟ್ ಮಾಡೋದಕ್ಕೋಸ್ಕರ ಎರಡು ಬ್ಲೌಸ್ ಪೀಸ್ನ ಕಟ್ಟಿ ಅದನ್ನು ಕೂಡ ನಾವು ಕೊಡಕ್ಕೆ ಕಟ್ಟೋದ್ರಿಂದ ನೀಟಾಗಿ ಕಾಣಿಸುತ್ತೆ.
ನೆಕ್ಸ್ಟು ಸೊಂಟಕ್ಕೆ ಈ ರೀತಿ ದಾರನ ಕಟ್ಟೋದ್ರಿಂದ ನಮಗೆ ಆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನಾನು ಆಗಲೇ ಹೇಳದ್ನಲ್ಲ, ಬ್ಲೌಸ್ ಪೀಸ್ ಉದ್ದ ಇರೋದು ಬೇಕಿತ್ತು ಅಂತ. ಏನಕ್ಕೆ ಅಂದರೆ ಆ್ಯಕ್ಚುಲಾಗಿ ಬಂದು ನಾವು ಈ ಥರ ಕೈ ಮತ್ತು ಭುಜಗಳನ್ನ ಹಾಕಬೇಕಿತ್ತು. ಬಟ್ ಬ್ಲೌಸ್ ಪೀಸ್ ಚಿಕ್ಕದಿದ್ದರಿಂದ ನಾನೇನು ಮಾಡಿದೆ ಅಂದರೆ ಜಸ್ಟ್ ಹಾಗೇ ಹಿಂದೆಯಿಂದ ಜಸ್ಟ್ ಅಲ್ಲೇ ಒಂದು ರೌಂಡ್ ಮಾಡಿ ದೇವಿ ಕೈಗಳನ್ನ ಆ ರೀತಿ ಕೂಡಿಸಿದ್ದೀನಿ. ಅದು ಕೂಡ ಗ್ರಿಪ್ ಆಗಿತ್ತು, ನೋ ಪ್ರಾಬ್ಲಮ್. ನೆಕ್ಸ್ಟು ದೇವಿ ಕಾಲುಗಳನ್ನ ಈ ರೀತಿ ಹಾಕಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ದಾರ ಕಟ್ಕೊಂಡಿದ್ರೆ ಸಾಕು. ಇದರಲ್ಲಿ ಆ್ಯಕ್ಚುಲಿ ತುಂಬ ಉದ್ದ ಇತ್ತು ದಾರ, ನಾನು ಅದನ್ನು ಶಾರ್ಟ್ ಮಾಡಿಕೊಂಡೆ ಲೇಟರ್. ಸೊ ಈ ರೀತಿ ಬೆಂಡ್ ಮಾಡಿ ನಾವು ಅದಕ್ಕೆ ದಾರ ಕಟ್ಟಬೇಕು, ಆವಾಗ ಕಾಲುಗಳು ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಸೀರೆ ನೆರಿಗೆನ ದೇವಿ ಕೊಡೋಕ್ಕೆ ನಾವು ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಾಗಿ ಕಟ್ಟಬೇಕು. ಏನಕ್ಕೆ ಅಂತಂದರೆ ಅರ್ಧ ಸೀರೆ ಭಾರನ ಹಿಡ್ದಿರೋದೇ ಅದು. ಸೊ ಇಲ್ಲಿ ನಾವು ಸ್ಟೆಪ್ ಒಂದು ಚೂರು ಮಿಸ್ ಆದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಹಾಗಾಗಿ ಬಿ ಕೇರ್ಫುಲ್. ಸೊ ನೆಕ್ಸ್ಟ್ ಬಂದು ಈ ರೀತಿ ನಾವು ಎಂಟೈರ್ ಅರ್ಧ ಉಳಿದಿರೋ ಸೀರೆ ಏನಿದೆ ಅದನ್ನು ದೇವಿ ಕಾಲು ಕೆಳಗಿಂದ ಈ ರೀತಿ ತಗೊಳ್ತಾ ನಾವು ಆಚೆ ಸೈಡ್ ಹಾಕ್ಕೊಳ್ಬೇಕು. ಯಾಕಂದರೆ ನಾವಿನ್ನೂ ದೇವಿ ಸೆರ್ಗನ್ನ ಪ್ಲೇಟ್ ಮಾಡಿಲ್ಲ. ಸೊ ನಾವು ಅದನ್ನ ಡೈರೆಕ್ಟಾಗಿ ಉಡಿಸಿ ಪ್ಲೇಟ್ ಮಾಡೋದ್ರಿಂದ ಆದಷ್ಟು ಆ ಕಡೆಗೆ ಹೋಗುತ್ತೆ. ಈಗ ನಾವು ದೇವಿ ಕಾಲ್ ಶೇಪ್ ಕೊಡೋದಕ್ಕೋಸ್ಕರ ಈ ರೀತಿ ನಾವು ಕೆಳಗಿಂದ ಆ ಬಾರ್ಡರ್ಸ್ ಎಲ್ಲ ಬಂದಿದೆಯಲ್ಲ ಅಲ್ಲಿಂದ ತಗೊಂಡು ನೆರ್ಗೆನ ನಾವು ಈ ಥರ ಕಾಲ್ಗೆ ಪಿನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ದ್ಯಾಟ್ ಅದು ನಮಗೆ ಎಕ್ಸಾಕ್ಟ್ ಕಾಲು ಮತ್ತು ತೊಡೆ ಶೇಪು ಕೊಡುತ್ತೆ. ಅರ್ಥ ಆಗಿಲ್ಲ ಅಂದರೆ ಅದನ್ನ ಇನ್ನೊಂದ್ಸಲಿ ವಿಡಿಯೋದಲ್ಲಿ ನೋಡಿ, ಸೊ ದ್ಯಾಟ್ ನಿಮ್ಗದು ನೀಟಾಗಿ ಅರ್ಥ ಆಗುತ್ತೆ. ಮಿಕ್ಕಿರೋ ಅಷ್ಟು ಸೀರೆನ ನಾವು ಇವಾಗ ಆ ಕಡೆ ತಗೊಳ್ತೀವಿ. ಅದಾಗಿದ ತಕ್ಷಣ ಈ ರೀತಿ ನೆರಿಗೆಗಳನ್ನ ತೆಗೆದು ನಾವು ತೊಡೆ ಭಾಗಕ್ಕೆ ಅಥವಾ ಒಂಚೂರು ಅದ್ರ ಹಿಂದೆಗಡೆ ಪಿನ್ ಮಾಡಿದ್ರೆ ಸೊ ದಟ್ ಪ್ಲೇಟ್ಸ್ ನೀಟಾಗಿ ಈ ಥರ ಹರಡಿರೋ ಥರ ಕೂತ್ಕೊಳ್ಳುತ್ತೆ. ಕೂಡ್ಸ್ಬಿಟ್ಟು ಪ್ಲೇಟ್ಸ್ಗಳನ್ನ ನೀಟಾಗಿ ಸರಿ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಈಗ ಬಂದು ನಾವು ದೇವಿ ಸೆರ್ಗ್ ಪಾರ್ಟಲ್ಲಿ ಉಳಿದಿರೋ ಸೀರೆಯಲ್ಲಿ ಏನಿದೆ ಆ ಕಡೆ ಉಳ್ಕೊಂಡಿರೋದನ್ನೆಲ್ಲ ನಾವು ನೀಟಾಗಿ ತೊಗೊಳ್ಬೇಕು, ಸೊ ದಟ್ ಅಲ್ಲೊಂಥರ ಮೆಸ್ಸಿಯಾಗಿ ಕಾಣಿಸೋದಿಲ್ಲ. ಈಗ ನಾವು ನೆರಿಗೆ ಕಂಪ್ಲೀಟಾಗಿ ತೊಗೊಂಡು ಅದಷ್ಟು ಪಿನ್ ಮಾಡ್ಕೊಬೇಕು. ಸೇಮ್ ನಾವು ಸ್ಯಾರಿ ಪಿನ್ ಹೇಗೆ ಮಾಡ್ತೀವಿ ಅದೇ ರೀತಿ ನಾವು ಪಿನ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ತೊಗೊಂಡಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವ್ದಾದ್ರು ಸಹಾಯ ಕೂಡ ತೊಗೊಂಡು ನೀವು ಈ ಥರ ಎಂಟೈರ್ ಸ್ಯಾರಿ ಏನು ಬರುತ್ತೆ ಅದಕ್ಕೆ ಈ ರೀತಿ ಪಿನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಸ್ಟ್ರೇಟ್ನರ್ ಏನಾದರೂ ಇದ್ದರೆ ನೀವು ಅದನ್ನು ಕೂಡ ದೇವಿಗೆ ಉಡ್ಸೋದ್ರ ಮೇಲೆ ಆ ಪ್ಲೇಟ್ನ ನೀಟಾಗಿ ಐರನ್ ಮಾಡ್ಕೋಬೋದು, ಸೊ ದಟ್ ನೀಟಾಗಿ ಕಾಣಿಸುತ್ತೆ. ಬಟ್ ನಾನೇನು ಅದನ್ನೇನು ಯೂಸ್ ಮಾಡಿಲ್ಲ, ಅದು ನನಗೆ ಹಾಗೆ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಬಂದು ನಾನು ಸೈಡಿಂದ ಒಂಚೂರು ಕವರ್ ಮಾಡಿ ಇಲ್ಲಿ ಈ ರೀತಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಿಮಗೆ ನೆನಪಿದೆಯಾ, ಆಗಲೇ ನಮಗೆ ಬ್ಲೌಸ್ ಪೀಸ್ ಕಂಪ್ಲೀಟಾಗಿ ಈ ಥರ ಅರ್ಧ ಹಾಕಕ್ಕೆ ಬರಲಿಲ್ಲ. ಸೊ ಹಾಗಾಗಿ ನಾನು ಈ ಥರ ಸೀರೆನಲ್ಲೇ ಈ ಥರ ಕವರ್ ಮಾಡ್ಕೊತಿದ್ದೀನಿ. ಬಿಕಾಸ್ ಸೈಡಿಂದ ನೋಡಿದವ್ರಿಗೂ ಚೆನ್ನಾಗಿ ಕಾಣಿಸುತ್ತೆ, ಬರೀ ಬ್ಲೌಸ್ ಪೀಸ್ ಕಾಣಿಸೋದಿಲ್ಲ. ಸೆರ್ಗಿನ ಮೊದಲನೇ ಪ್ಲೇಟ್ ಬಂದು ಈ ರೀತಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಿದ್ದೀನಿ, ಸೊ ದಟ್ ಸೀರೆ ಯಾವುದೇ ಕಾರಣಕ್ಕೂ ಜಾರದಿಲ್ಲ, ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ.
ಇನ್ನು ಉಳಿದಿರೋ ಸೀರೆ ಇಷ್ಟುದ್ದ ಸೆರಗನ್ನ ತಗೊಂಡು ನಾವೀಗ ಕಾಲು ರೀತಿ ಮಾಡ್ಕೊಳ್ಬೇಕು. ಇದೊಂಥರ ಕಚ್ಚೆ ಕಟ್ಟಿರೋ ಸೀರೆಯಲ್ಲಿ ಬರೋ ನೆರಿಗೆ ತರ ನಾವು ಕಾಲ್ನ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಿಕ್ಕೆ. ಈ ರೀತಿ ಪಿನ್ ತೆಗೆದು ನಾವು ಈ ತರ ಕಾಲ್ ಪೂರ್ತಿ ಸುತ್ತಿ ಆ ಉಳಿದಿರೋ ಪಾರ್ಟನ್ನ ಮತ್ತೆ ಆ ನೆರಿಗೆ ಒಳಗಡೆನೆ ಇಟ್ರೆ ಸೊ ದಟ್ ಕಚ್ಚೆ ತರ ಕಾಣಿಸುತ್ತೆ. ಪಿನ್ ಇಂದ ಸೆಕ್ಯೂರ್ ಮಾಡಿಬಿಟ್ರೆ ತುಂಬಾ ನೀಟಾಗಿ ಕಾಲ್ ಕೂತ್ಕೊಳ್ಳುತ್ತೆ. ಈ ನೆರಿಗೆನ ತಗೊಂಡು ಮತ್ತೆ ನಾವು ಹಿಂದೆ ಭಾಗಕ್ಕೆ ಪಿನ್ ಮಾಡಿ ಸೆಕ್ಯೂರ್ ಮಾಡಿದ್ರೆ ನೆರಿಗೆ ಹರಡಿರೋ ತರ ಇನ್ನೂ ನೀಟಾಗಿ ಕಾಣಿಸುತ್ತೆ. ಇಲ್ಲಿಗೆ ಎಂಟೈರ್ ಸೀರೆ ಉಡ್ಸೋ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಇಷ್ಟೇ, ತುಂಬ ಸಿಂಪಲ್ ಆಗಿ ಈಸಿಯಾಗಿ ಟೆಂಪಲ್ ಸ್ಟೈಲ್ ಲುಕ್ನ ನಾವು ಈ ರೀತಿ ಮಾಡ್ಬೋದು. ಸೊ ಫೈನಲ್ ಟಚಪ್ ನಾವು ಈ ರೀತಿ ಕಂಪ್ಲೀಟ್ ನೆರಿಗೆಗಳನ್ನೆಲ್ಲ ನೋಡಿ ಸೆಟ್ ಮಾಡಿಕೊಂಡು ಸೊಂಟಕ್ಕೆ ಡಾಬ್ ಹಾಕಿದ್ರೆ ಕಂಪ್ಲೀಟ್ ಆ ಸೊಂಟದ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡೋದಕ್ಕೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಫ್ಕೋರ್ಸ್ ನೋಡೋದಕ್ಕೆ ವಿಡಿಯೋದಲ್ಲಿ ಒಂದು 7-8 ನಿಮಿಷ ಕಾಣಿಸುತ್ತೆ, ಬಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ನಿಮ್ಮ ತಾಳ್ಮೆ ಬೇಕೇ ಬೇಕು. ಟೈಮ್ ಕೂಡ ತಗೊಳುತ್ತೆ. ಬಟ್ ಅಲ್ಟಿಮೇಟ್ಲಿ ಫೈನಲ್ ಲುಕ್ ನೋಡಿದಾಗ ಈ ಮಾಡಿರೋ ಶ್ರಮ ಎಲ್ಲ ನಮ್ಗೆ ಮರ್ತೋಗುತ್ತೆ. ಬಿಕಾಸ್ ದೇವಿ ಚೆನ್ನಾಗಿ ಕಾಣಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಆಯಿತು ಅನ್ಸಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಟು ದಿಸ್ ವಿಡಿಯೋ. ಇನ್ ಕೇಸ್ ನೀವೇನಾದರೂ ವರಮಹಾಲಕ್ಷ್ಮಿ ವ್ಲಾಗ್ನ ಚೆಕ್ ಮಾಡಿಲ್ಲ ಅಂದರೆ ಡೂ ಚೆಕ್ ಇಟ್ ಔಟ್. ಅದನ್ನು ಚೆಕ್ ಮಾಡಿ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದೆನ್ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿಯ ಫೈನಲ್ ಲುಕ್. ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ. ಹ್ಯಾಪಿ ವರಮಹಾಲಕ್ಷ್ಮಿ.